ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳ್ದೇನೆ ನೀನು ಮಾತಾಡ್ತಿದ್ಯಾ ಬೇಬಿ? ಆ 3 ಹೆಣಗಳನ್ನ ಇಟ್ಕೊಂಡು ಏನ್ ಮಾಡೋದು ಅಂತ ತಲೆ ಕೆಟ್ಟೋಗ್ತಾ ಇದೆ. ನೀನ್ ನೋಡಿದ್ರೆ ನನ್ನನ್ನ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿ ಸಾಯಿಸ್ತಾ ಇದೀಯಾ. ಸರಿ, ಅಲ್ಲೇ ಬಂದು ಹೂತಾಕ್ತೀನಿ. ಇಡ್ರಪ್ಪ ಫೋನ್. ಮೊದಲು ಇವನನ್ನ ಎನ್ಕೌಂಟರ್ ಮಾಡಬೇಕು. 4 ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಾ ಇದೀಯಲ್ವಾ? ಸಕ್ಕರೆ ಇಲ್ದರೆ ತರಬೇಕು ಅಂತ ಗೊತ್ತು ತಾನೆ? ಬೇವರ್ಸಿ. ಹಲೋ ಅಂಕಲ್, ನಾನು ಸಂಗೀತ ಮಾತಾಡ್ತಿರೋದು. ಹಲೋ ಆ ಮಾರನ್ ಮತ್ತೆ ರವೀಂದ್ರ ಇಬ್ರನ್ನು ಒಳಗಡೆ ಕಳಿಸಿ. ಸರ್. ಮಿಸ್ಟರ್ ಸತ್ಯಮೂರ್ತಿ ಸರ್, ಆ ಬೇಬಿ ಅನಕೊಂಡ ತುಂಬಾ ಡೇಂಜರಸ್ ಅಂತ ಕೇಳ್ಪಟ್ಟಿದ್ದೀನಿ. ನಿಮ್ಮಂತ ಪ್ರಾಮಾಣಿಕ ಆಫೀಸರ್ಗೆ ಅವನಿಂದ ಯಾವುದೇ ತೊಂದರೆ ಆಗಬಾರ್ದು. ಅದಕ್ಕೆ ನಿಮ್ಮ ಜೊತೆ ಈ ಟೀಮ್ನ ಇಟ್ಕೊಳ್ಳಿ. ಚೆನ್ನೈನಲ್ಲಿ ನಡೆದಂತಹ ಭೀಕರವಾದಂತಹ ಕೊಲೆಗಳ ಬಗ್ಗೆ ಇವಾಗ ಮಾಹಿತಿ ತೋರಿಸ್ತಾ ಇದ್ದೀವಿ. ಇನ್ನೂ ಇಲ್ಲ, ಬೇಗ ಮಾಡ್ರಿ. ಸರಿ. ಪ್ರಭಾವಿ ರೌಡಿಯಾದಂತಹ ಬೇಬಿ ಅನಕೊಂಡ ತನ್ನ ತೋಟದ ಮನೆಯಲ್ಲಿ ಈ ಹೆಣಗಳನ್ನ ಹೂತಿಟ್ಟಿದ್ದು ಈಗ ಗಮನಕ್ಕೆ ಬಂದಿದೆ. ಪೊಲೀಸರು ಜೆಸಿಬಿ ಸಹಾಯದಿಂದ ಬೇಬಿ ಅನಕೊಂಡ ತೋಟವನ್ನು ಅಗೆದಾಗ ಈ ಹಿಂದೆ ನಾಪತ್ತೆಯಾಗಿದ್ದ ಕೆಲವು ವ್ಯಕ್ತಿಗಳು ಹೆಣವಾಗಿ ಸಿಕ್ಕಿದ್ದಾರೆ. ಚೆನ್ನೈನ 122ನೇ ವಾರ್ಡ್ನ ಕೌನ್ಸಿಲರ್ ಆಗಿರುವಂತಹ ಎಪಿಕೆ ಮೋಹನ್ ಹಾಗೂ ಅವರ ಮಗಳಾದ ಕಾಲೇಜ್ ವಿದ್ಯಾರ್ಥಿ ಸುಕನ್ಯಾ ದೇಹ ಕೂಡ, ಅಷ್ಟೇ ಅಲ್ಲದೆ ತಹಸೀಲ್ದಾರ್ ಆದಂತಹ ರವಿ ಅವರ ದೇಹ ಕೂಡ ಇಲ್ಲಿ ಸಿಕ್ಕಿದೆ. ಬೇಬಿ ಅನಕೊಂಡ ಜೊತೆ ಕೆಲಸ ಮಾಡ್ತಿದ್ದಂತಹ ರವಿ, ವಿಷ್ಣು ಹಾಗೂ ಕನಕರಾಜು ದೇಹಗಳು ಕೂಡ ಸಿಕ್ಕಿದೆ. ಈಗ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ತಗೊಳ್ಳಿದನ ಬೇಬಿ ಅನಕೊಂಡನ ಅರೆಸ್ಟ್ ಮಾಡೋದಕ್ಕೆ ವಾರೆಂಟ್ ನಾನ್ ಬೇಲೆಬಲ್. ಅವ್ನು ಹಿಡಿದು ಒಳಗಾಕಿ. ನಾನಿರ್ಬೇಕಾದ್ರೆ ಯಾರಿಗ್ ಫೋನ್ ಮಾಡ್ತಿದ್ದೀರಾ? ನಾನು ನಿನ್ನ ಸೇರಕ್ ಬಿಡದೇನೆ ಕಾಟ ಕೊಡ್ತಾನಲ್ಲ ಆ ಬೋಳ್ಗುಂಡ, ಅವನನ್ನ ನಾಯಿ ತರ ಓಡಿಸ್ತೀನಿ ನೋಡು. ಹಲೋ, ಹೇ ಬೇಬಿ, ಎಲ್ಲಿದೀಯಾ? ಫ್ಯಾಕ್ಟ್ರಿಲಿದ್ದೀನಪ್ಪ. ಅಯ್ಯೋ, ಅಲ್ಲಿ ಇರ್ಬೇಡ ಕಣೋ, ಪೊಲೀಸರು ಹುಡ್ಕೊಂಡ್ ಬರ್ತಾ ಇದಾರೆ. ಏನೇ ಹೇಳ್ತಿದ್ಯಾ? ಬೇಗ ಎಲ್ಲಾದ್ರೂ ಓಡೋಗಿ ಬಚ್ಚಿಟ್ಕೋ. ಓಡು ಓಡು ಓಡು. ಯಾರು ಸರ್ ನೀವು? ಬೇಬಿ ಎಲ್ಲೋ ಇದ್ದಾನೆ, ಒಳಗ್ ಬರಬೇಡ. ಎಸ್ಕೇಪ್ ಆದ ರಾಸ್ಕಲ್. ಯಾರದು? ಬೇಬಿ. ಊರಿಗ್ ಮಾತ್ರ ನನ್ ಬೇಬಿ, ನನಗ್ ಮಾತ್ರ ಯಾವಾಗ್ಲೂ ನೀನೇ ಬೇಬಿ. ಅದಕ್ಕೆ ನಿನ್ ಹುಡ್ಕೊಂಡ್ ಬಂದೆ ನೋಡು. ನಿನ್ ಜೊತೆ ಮಾಡ್ತೀನಿ 2 ದಿನ ಜಾಲಿ. ಹ್ಯೂಮರ್ ಹ್ಯೂಮರ್. ಏನಯ್ಯ ಸಡನ್ ಆಗಿ ಬಂದ್ಬಿಟ್ಟೆ? ನನ್ನ ಪೊಲೀಸ್ ಹುಡುಕ್ತಿದಾರಮ್ಮ, ಅದಕ್ಕೆ ಬಂದೆ. ಏನು ಹೆದರ್ಕೋಬೇಡ, ಎಲ್ಲ ಕೆಳಗಡೆ ಇರೋ ನೋಡ್ತಾನೆ. ಯಾರು? ಅಯ್ಯಯ್ಯೋ, ಆ ದೇವ್ರ ಬಗ್ಗೆ ಹೇಳ್ದೆ. ದೇವ್ರು ಕೆಳಗೂ ಇರ್ತಾನೆ, ಮೇಲೂ ಇರ್ತಾನೆ, ಎಲ್ಲ ಕಡೆ ಇರ್ತಾನೆ, ನಿನ್ನೊಳಗೂ ಇರ್ತಾನೆ. ಸೂಪರ್ ಡೈಲಾಗ್ ಅಮ್ಮ. ನೀನಷ್ಟೇ ಅಲ್ಲ, ನಿನ್ನ ಮಾತುಗಳು ಸೂಪರ್ ಆಗಿದೆ. ಹೋಗಯ್ಯ. ನನ್ನವಳು ನನ್ನವಳು, ನನ್ನೆದೆಯ ಕಣ್ಣಿವಳು, ನನ್ನವಳು ಜಾಮ್. ಬೆರಗು ಗಣ್ಣಿನ ಹುಡುಗಿ ನನ್ನ ಚೆಲುವೆ, ನನ್ನವಳು ನನ್ನವಳು ಜಾಮ್. ಲೊಕೇಶನ್ ಶಿಫ್ಟಿಂಗ್. ಅಪರಂಜಿ ಅಪರಂಜಿ, ನೀ ನನ್ನ ಜೀವ ಕಣೆ. ಗುಲಗಂಜಿ. ಏನಯ್ಯ ಇವತ್ತು ಬರೀ ಹಾಡೇನಾ? ನೋ 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 ನೋ. ನಾಟಿ ಕೋಳಿ ಸಾರು ಮಾಡ್ಕೊಂಡು ತಗೊಂಡ್ ಬಾ. ಮೊದ್ಲು ತಿನ್ನೋದು, ಆಮೇಲೆ ಹೋಗಯ್ಯ. ಜಾಲಿ ಜಾಲಿ ಜಾಲಿ, ಜಾಲಿ ಗೋ ಜಾಲಿ ಗೋ ಜಾಲಿ ಜಾಲಿ ಗೋ, ಹ್ಯಾಪಿ ಗೋ ಹ್ಯಾಪಿ ಗೋ ಹ್ಯಾಪಿ ಹ್ಯಾಪಿ ಗೋ. ಯಾರು ಸೀನಿದು? ಓ, ದೇವ್ರ ಸೀನ್ ಇರ್ಬೇಕು. ಸೀನ್ಲಿ ಸೀನ್ಲಿ, ಅವ್ರಿಗೂ ಕೋಲ್ಡ್ ಜಾಸ್ತಿ ಆಗ್ಬಿಟ್ಟಿದೆ ಅನ್ಸುತ್ತೆ. ಯಾರು? ಪೊಲೀಸ್. ಪೊಲೀಸಾ? ಪೊಲೀಸಾ? ಎಲ್ಲೋದ್ರು ಬಿಡದಲ್ವಲ್ಲ ಇವರು? ಅಯ್ಯಯ್ಯೋ, ಪೊಲೀಸಾ? ಇವಾಗ ಏನ್ ಮಾಡೋದು?
ಯೋ ನೀನೇನಯ್ಯ ಇಲ್ಲಿ? ಗಲಾಟೆ ಮಾಡ್ಬಿಡು, ಪೊಲೀಸರು ಬಂದಿದ್ದಾರೆ. ಹಾಗಾದ್ರೆ ನೀನ್ ಯಾರಯ್ಯ? ನಾನ್ ನಿನ್ಗೂ ಪೊಲೀಸರಿಗೂ ಇರೋ ಮಧ್ಯೆ ಪೋಸ್ಟ್ ಮ್ಯಾನ್ ಕಣಯ್ಯ. ಇಲ್ಲಿ ನೋಡು, ನಾನ್ ಬೇಲೇಬಲ್ ವಾರೆಂಟ್ ಹಿಡ್ಕೊಂಡು ಪೊಲೀಸರು ಬಂದಿದ್ದಾರೆ. ಸಿಕ್ಕಾಕೊಂಡ್ರೆ ಜನದಲ್ಲಿ ಹೊರಗೆ ಬರಕ್ಕಾಗಲ್ಲ. ತಪ್ಪಿಸ್ಕೊಂಡು ಓಡು ಹೋಗು 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 ಹೋಗು. ಅಯ್ಯೋ ನಾನೇನ್ ಮಾಡುದಿಲ್ಲ. ಇವಾಗ ತೆಗಿಬೇಡ, ನಾನು ಬ್ಯಾಕಲ್ಲಿ ಎಸ್ಕೇಪ್ ಆಗ್ತೀನಿ, ಆಮೇಲೆ ತೆಗಿ. ಊಟನ ಬಂದ್ ಮಾಡ್ತೀನಿ. ಬಾಯ್ ಟಾಟಾ ಬಾಯ್. ಬೇಬಿ ಅಲ್ಲಿ? ಮದ್ವೆ ಆಗಿ 10 ವರ್ಷ ಆಯ್ತು, ಇನ್ನೂ ಬೇಬಿ ಆಗಿಲ್ಲ. ಹೋಗು. ಬೇಬಿ ಶರ್ಟ್ತಾನೆ ಇದೆಯಲ್ಲ, ಇಲ್ಲಿ ನಾನು ತಪ್ಪಿಸ್ಕೊಂಡ್ಬಿಟ್ನ. ಸರ್ ಬೇಬಿ ಶರ್ಟ್ ಸರ್. ಹೌದು, ಹಾಗಾದ್ರೆ ಇಲ್ಲೇ ಇರಬೇಕು. ಬನ್ನಿ ಭರತ್. ಸರ್ ನಮಸ್ಕಾರ ಸರ್. ನೀವೇನ್ ಸರ್ ಇಲ್ಲಿ? ಅದು ಬೇಬಿ ಬರ್ತಾನೆ ಅಂತ ನನಗೆ ಇನ್ಫಾರ್ಮೇಶನ್ ಬಂದಿತ್ತು, ಅದಕ್ಕೆ ಅವ್ನು ಬರ್ತಾನೇನೋ ಅಂತ ಇಲ್ಲಿ ಬಚ್ಚಿಟ್ಕೊಂಡಿದ್ದೆ. ಆದ್ರೆ ನಾನ್ ಬರ್ತಿದ್ದೀನಿ ಅನ್ನೋ ವಿಷಯ ಅವನಿಗೆ ಗೊತ್ತಾಗಿ ನನಗಿಂತ ಮುಂಚೆ ಬಂದು ಬಿಚ್ಚಿ ಸರಟ್ನ ಹಾಕೊಳಕ್ಕಾಗ್ದಾನೆ ಹಾಗೆ ಓಡೋಗಿದ್ದಾನೆ. ಎಲ್ಲಿಗೆ ಹೋದ್ರು ಅವನನ್ನ ನಾನು ಬಿಟ್ಬಿಡ್ತೀನಾ? ಹಿಡ್ದೇ ಹಿಡಿತೀನಿ ಅವನನ್ನ. ಫಾಲೋ ಮಾಡಿ. ರಿಡಿಕ್ಯುಲಸ್. ಏನ್ ಸರ್, ಅಲ್ಲಿ ಹುಡುಕ್ತಾ ಇಲ್ಲಿ ಹುಡುಕ್ತಾ ಎಲ್ಲೂ ಸಿಗ್ಲಿಲ್ಲ ಅಂತಿದ್ದೀರಾ? ನೀವು ನಿಜವಾಗ್ಲೂ ಹುಡುಕ್ತಾ ಇದ್ದೀರಾ ಇಲ್ಲ ಹುಡ್ಕೋ ತರ ಆಕ್ಟ್ ಮಾಡ್ತಾ ಇದ್ದೀರಾ? ಸರ್ ಒಂದೆರಡೆರಡು ದಿನ ಟೈಮ್ ಕೊಡಿ ಸರ್, ಅವ್ನು ಎಲ್ಲೇ ಇದ್ರು ಅವನನ್ನ ಹುಡುಕಿ ಹಿಡ್ಕೊಂಡ್ ಬರ್ತೀನಿ. ತಗೊಳ್ಳು ಚಾಕ್ಲೇಟು. ಏನೋ ನಿನ್ ಬರ್ತಡೇನಾ? ಇಲ್ಲ ಕಣ, ನಮ್ಮ ಅಮ್ಮನ ಮದ್ವೆ. ಏನು ಮದ್ವೆನಾ? ಯಾರ ಜೊತೆನೋ? ಸಸ್ಪೆನ್ಸ್. ಅಮ್ಮ ಅಮ್ಮ, ಏನೋ ಸ್ವಾಮಿ ಮನೆಗೆ ಹೋಗ್ಲಾ? ಕೊಟ್ಟೆ ಅಂದ್ರೆ ಯಾಕೋ ಇವಾಗ ಹೋಗ್ಬೇಕು? A square plus B square is equal to what? ಏನು? A square plus B square is equal to what? ಹೋಗ, ಅದೆಲ್ಲ ಯಾರಿಗ್ ಗೊತ್ತಿರತ್ತೆ? ಗೊತ್ತಿಲ್ಲ ತಾನೇ, ಅದಕ್ಕೆ ನಾನು ವೇಲ್ಸ್ವಾಮಿ ಮನೆಗೆ ಹೋಗಿ ಓದ್ಕೊಳ್ತೀನಿ. ಮಾತೆತ್ತಿದ್ರೆ ವೇಲ್ಸ್ವಾಮಿ ಅಂತಾನೆ. ಆ ತಲೆನಲ್ಲಿ ಏನಿದೆ ಅಂತ ಇವನ್ ಹೋಗಿ ಅಲ್ಲಿ ಓದ್ಕೊಳಕ್ಕೆ. ಹೇ ಪುಟ್ಟ, ಯಾಕೋ ರಾತ್ರಿ ಇಲ್ಲಿಗೆ ಬಂದಿದ್ಯಾ? ನಮ್ಮ ಅಮ್ಮನೇ ನಿಮ್ಮ ಹತ್ರ ಓದಕ್ಕೆ ಹೇಳಿದ್ದು. ನನ್ನ ಹತ್ರನಾ? ಯಾಕೋ? A square plus B square is equal to what? A square plus B square ಗೊತ್ತಿಲ್ವಾ? ಚಿಕ್ಕ ವಯಸ್ಸಲ್ಲಿ ಓದಿದ್ದು ಕಣೋ, ಮರ್ತೋಗ್ಬಿಟ್ಟಿದೀನಿ. ಅಯ್ಯೋ, ವೇಲ್ಸ್ವಾಮಿಗೆ ಏನು ಗೊತ್ತಿಲ್ಲ ಅಂತ ನಮ್ಮ ಹುಡುಗರಿಗೆ ಹೇಳಿ ನೀನ್ ಮರ್ಯಾದೆ ತೆಗಿತೀನಿ. ಅಯ್ಯೋ ಅಯ್ಯೋ, ಇವಾಗ ಏನೋ ಬೇಕು ನಿಂಗೆ? ಪ್ರಾಮಿಸ್ ಮಾಡು. ಏನಕ್ಕೆ? ಇಲ್ಲಾಂದ್ರೆ ಫ್ರೆಂಡ್ಸ್ಗೆ ಹೇಳ್ಬಿಡ್ತೀನಿ ಅಷ್ಟೇ. ಓ, ತುಂಬಾ ಹೆದರಿಸ್ತಾ ಇದ್ದಾನಲ್ಲ. ಪ್ರಾಮಿಸ್. ಏನಪ್ಪ ಮ್ಯಾಟ್ರು? ನಾಳೆ ಹೇಳ್ತೀನಿ. ಗುಡ್ ನೈಟ್. ಏನೋ ಸಸ್ಪೆನ್ಸ್ ಇಡ್ತಾ ಇದ್ದಾನಲ್ಲ. ಅಯ್ಯೋಯ್ಯಪ್ಪ, ಎಲ್ಲ ನಿನ್ನಿಂದನೇ ಕಣೋ. ನಮ್ ತೋಟದಲ್ಲಿ ಹೆಣಗಳನ್ನ ಊತ ಹಾಕಿ ಆಮೇಲೆ ಆಚೆ ತೆಗ್ದು ಈಗ ನನ್ಗೆ ಹಿಡ್ತೀಯಾ? ಚೆನ್ನಾಗಿದೆ ಕಣೋ. ಬಿಸಿ ಬಾಂಡ್ಲಿಯಿಂದ ತಪ್ಪಿಸ್ಕೊಂಡು ಉರಿಯ ಬೆಂಕಿ ಒಳಗಡೆ ಬಿದ್ದಂಗಾಯ್ತು ನನ್ನ ಕಥೆ. ನಾನೇನ್ ಮಾಡ್ಲಿ ಹೇಳು ಬೇಬಿ? ಎಲ್ಲ ಕೈ ಮೀರಿ ಹೋಗಿದೆ. ನೀನ್ ಬೇಕಾದ್ರೆ ಎಲ್ಲಾದ್ರೂ ಹೋಗಿ ಸ್ವಲ್ಪ ದಿನ ತಲೆ ಮರ್ಸ್ಕೊಂಡಿರು. ಹಂಗಾದ್ರೆ 4 ದಿನ ನಾನು ಯಮನ್ ಮನೆಗೆ ಹೋಗಿ ಇಡ್ಲಿ ಸಾಂಬಾರ್ ತಿನ್ಕೊಂಡ್ ಬರ್ಲಾ? ಮೊದ್ಲು ಆ ಮುದ್ಕು ನಾ ಮೇಲೆ ಕಳ್ಸೋ. ನನ್ನೇ ಊರ್ ಬಿಟ್ಟು ಹೋಗು ಅಂತೀಯಾ? ಊರ್ನೇ ಸೂಟ್ ಹಾಕ್ಬಿಡ್ತೀನಿ, ಹುಷಾರು. ದಾಡಿ, ಮೊದ್ಲು ಆ ಮೀಡಿಯಾದವನ್ನ ಫಿನಿಶ್ ಮಾಡ್ಬೇಕು. ಆ ಮುದ್ಕ ಟೂ ಸ್ಪಾಟ್ ಹಾಕಿ ಕೊಟ್ರು ಕೂಡ ಇವನ್ನ ಅದನ್ನ ಊರ್ಸಿ ಬ್ಲಾಸ್ಟ್ ಮಾಡ್ತಾವನೆ. ನಮ್ ಬಗ್ಗೆ ನ್ಯೂಸ್ ಅಲ್ಲಿ ಹಾಕಿ ಬೀದಿಯಲ್ಲಿ ಓಡಿಸ್ತಾ ಇದ್ದಾನೆ. ಹೌದು ಕಣೋ. ಯೋ, ನಮ್ ಸೀಕ್ರೆಟ್ ಎಲ್ಲ ಹೆಂಗ್ ಆಚೆ ಹೋಯ್ತು ಅದನ್ನ ಮೊದ್ಲು ತಿಳ್ಕೊ.